UC ಆಯ್ತಾ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಕಂಪ್ಯೂಟರ್ ಸೈನ್ಸ್ AIML ಚೂಸ್ ಮಾಡಿದ್ರೆ ಒಳ್ಳೇದು. ಈ ತರ ಎಲ್ಲ ಡೌಟ್ ನ ಕ್ಲಾರಿಫೈ ಮಾಡೋಕೆ ನಾನು ನಿಮ್ಮ ಅಭಿಷೇಕ್ ಕಡಕಲಬುರ್ಗಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಒಪಿನಿಯನ್ ಅಲ್ಲಿ ವೈ CS ಇಸ್ ದ ಬೆಸ್ಟ್ ಕೆರಿಯರ್ ಆಪ್ಷನ್ ಅಂತ ಹೇಳ್ತೀನಿ. ಇದನ್ನ ನಾನು 4 ಪಾಯಿಂಟ್ಸ್ ಕ್ಯಾಟಗರಿಯಲ್ಲಿ ಲಿಸ್ಟ್ ಡೌನ್ ಮಾಡಿಬಿಟ್ಟು ಆ ತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಾಬ್ ಅಪಾರ್ಚುನಿಟೀಸ್ ನಿಮ್ಗೆ ಎಲ್ಲರಿಗೂ ಲೈಕ್ ಇದರಲ್ಲಿ ಸಾಫ್ಟ್ವೇರ್ ಡೆವಲಪರ್, ವೆಬ್ ಡೆವಲಪರ್, AI ಇಂಜಿನಿಯರ್, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್ ಹೀಗೆ ಹಲವಾರು ಕ್ಯಾರಿಯರ್ ಅಪಾರ್ಚುನಿಟೀಸ್, ಮಲ್ಟಿಪಲ್ ಡಿವಿಷನ್ ಲೈನ್ಸ್ ಅಪಾರ್ಚುನಿಟೀಸ್ ಇದಾವೆ. ಸೊ ಸೆಕೆಂಡ್ ಬಂದ್ಬಿಟ್ಟು ಫ್ಲೆಕ್ಸಿಬಲ್ ಕ್ಯಾರಿಯರ್. ಸೊ CS ಮಾಡಿದ್ರೆ ನಿಮ್ಗೆ AI ಹೋಗ್ಬೋದು, ಡೇಟಾ ಸೈನ್ಸ್ ಆಗ್ಬೋದು, ಅಥವಾ ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಈ ತರ ಹಲವಾರು ವೇಸ್ ಅಲ್ಲಿ ಡೈವರ್ಸಿಫಿಕೇಶನ್ ಮಾಡ್ಕೊಂಡು ಯಾವ್ದು ಜಾಬ್ ಅಪಾರ್ಚುನಿಟೀಸ್ ಅಥವಾ ಮಾರ್ಕೆಟ್ ಹೈ ಇದೆಯಲ್ಲ ಇದರಲ್ಲಿ ನೀವು ಸ್ವಿಚ್ ಆಗ್ಬೋದು ಈಸಿಲಿ. ಸೊ ರಿಮೋಟ್ ವರ್ಕ್ ಮತ್ತು ಸೊ CS ಪ್ರೊಫೆಷನಲ್ ಅಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಜೊತೆಗೆ ರಿಮೋಟ್ ಅಪಾರ್ಚುನಿಟೀಸ್ ಇರ್ತವೆ. ಸೊ ನೀವು ವರ್ಕ್ ಫ್ರಮ್ ಅಪಾರ್ಚುನಿಟೀಸ್ ಆ ತರ ತಗೊಂಡ್ಬಿಟ್ಟು ವರ್ಕ್ ಮಾಡೋದಿದ್ರೆ ಇದರಲ್ಲಿ CS ತಗೊಳ್ಳೋದು ಬೆಸ್ಟ್ ಅಪಾರ್ಚುನಿಟೀಸ್. ಮತ್ತೆ CS ಪ್ರೊಫೆಷನಲ್ ಗೆ ಇನಿಷಿಯಲ್ ಸ್ಯಾಲರಿ 6 lakhs ಇಂದ ಅರೌಂಡ್ 20 lakhs ವರೆಗೂ ಕೂಡ ಪ್ಯಾಕೇಜ್ ಸಿಗ್ತವೆ. ಸೊ ಬೆಟರ್ ಡೀಲ್ ವಿನ್ ಸಿಚುವೇಶನ್ ಇದರಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು IT ಗ್ರೋತ್. ಸೊ ಪ್ರೊಜೆಕ್ಷನ್ ಪ್ರಕಾರ 2030 ವರೆಗೂ ದ ಕರೆಂಟ್ IT ಮಾರ್ಕೆಟ್ ಡಬಲ್ ಪ್ರೊಜೆಕ್ಷನ್ ಇದೆ. ಸೊ ಫ್ಯೂಚರ್ ಪ್ರೂಫ್ ಕ್ಯಾರಿಯರ್ ಜಾಬ್ ನೋಡ್ತಾ ಇದ್ರೆ CS ಬೆಟರ್ ಅಪಾರ್ಚುನಿಟೀಸ್. ನಿಮ್ಗೆ AI ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. AIML. ಸೊ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದನ್ನ ಲೈಕ್ ಹ್ಯೂಮನ್ ರೀತಿಯಲ್ಲಿ ಥಿಂಕ್ ಮಾಡೋಕೋಸ್ಕರ ಟ್ರೈನ್ ಮಾಡಿರುವ ಸಾಫ್ಟ್ವೇರ್. ಸೊ ಹೇಗೆ ನಿಮಗೆ ಫೆಮಿಲಿಯರ್ ಇರ್ತಿರ್ಬೋದು ಚಾಟ್ GPT ಆತರ ಹೇಗೆ ನಾವು ಕಮೆಂಟ್ ಮಾಡಿದಾಗ ಹ್ಯೂಮನ್ ರಿಲೇಟೆಡ್ ತರ ಕಮೆಂಟ್ಸ್ ಅದೇ ಆನ್ಸರ್ಸ್ ಎಲ್ಲ ಕೊಡುತ್ತಲ್ಲ ಆ ತರ ಟ್ರೈನ್ ಮಾಡಿರೋದು ಸಾಫ್ಟ್ವೇರ್ ಇದೊಂದು. ಮಷಿನ್ ಲರ್ನಿಂಗ್ ML. ಮಷಿನ್ ಲರ್ನಿಂಗ್ ಅಂತಂದ್ರೆ ಲೈಕ್ ಕಂಪ್ಯೂಟರ್ಗೆ ಪಾಸ್ಟ್ ಡಾಟಾವನ್ನು ಕೊಟ್ಬಿಟ್ಟು ನಾವು ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡುವಾಗ ಟ್ರೈನ್ ಮಾಡೋದು ಸಿಸ್ಟಮ್ ನ ಮಷಿನ್ ಲರ್ನಿಂಗ್ ಅಥವಾ ಲೈಕ್ ಪ್ರಿಡಿಕ್ಟಿವೇಬಲ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್ ನ ನಾವು ಮಷಿನ್ ಲರ್ನಿಂಗ್ ಅಂತ ಕರಿತೀವಿ. ಸೊ AIML ಯಾಕೆ ಚೂಸ್ ಮಾಡಬೇಕು, ಅಥವಾ AIML ಅದೊಂದು ಫ್ಯೂಚರ್ ಲೈಕ್ AIML ಯಾಕೆ ಚೂಸ್ ಮಾಡಬೇಕು? ಸೊ AIML ಬಂದ್ಬಿಟ್ಟು ಲೈಕ್ ನಾವು ಸೆಲ್ಫ್ ಡ್ರಿವನ್ ಕಾರ್ಸ್ ನೋಡ್ತೀವಿ, ಚಾಟ್ ಬಾಟ್ಸ್ ನೋಡ್ತೀವಿ, ಈಗೆಲ್ಲ ಫ್ಯೂಚರ್ ರಿಲೇಟೆಡ್ ಯಾವ್ದು ಡೆವಲಪ್ಮೆಂಟ್ ಆಗ್ತಿದೆಯಲ್ಲ ಇದೆಲ್ಲ AIML ಇಂದ ಆಗ್ತಾರೆ. ಸೊ ಡೆಫಿನೆಟ್ಲಿ ಇದರಲ್ಲೂ ಜಾಬ್ ಅಪಾರ್ಚುನಿಟೀಸ್ ಇರ್ತವೆ. ಸೊ ಯಾಕೆ ವೈ CS ಇಸ್ ಬೆಟರ್ ಅಂತ ಇದ್ದೀನಿ ಅಂದ್ರೆ AIML ಬಂದ್ಬಿಟ್ಟು ಒಂದು ಸ್ಪೆಷಲೈಸೇಷನ್ from the CS, like it is a sub branch of CS. So ಕಂಪ್ಯೂಟರ್ ಸೈನ್ಸ್ ಕಲ್ತ್ಬಿಟ್ಟು ನಾವು ಈಸಿಯಾಗಿ AIML ಕೋರ್ಸ್ ಮಾಡ್ಬಿಟ್ಟು ಸ್ವಿಚ್ ಆಗ್ಬೋದು. ಲೈಕ್ ದ ಕರೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ಟು ಲೈಕ್ CS ಗೆ ಆಲ್ರೆಡಿ ಎಸ್ಟಾಬ್ಲಿಷ್ ಇದೆ. ಲೈಕ್ ಆಲ್ ದ ಎಕ್ಸ್ಪರ್ಟೀಸ್ ಟೀಚರ್ಸ್ ಇದ್ದಾರೆ. ನೀವು ಈಸಿಯಾಗಿ ಬೇಸ್ ಸ್ಟ್ರಾಂಗ್ ಮಾಡ್ಕೊಂಡು ಲೈಕ್ ಆಲ್ ದ ಕೋಡಿಂಗ್ ನಾಲೆಜ್ ಇದ್ರೆ ನಿಮ್ಗೆ ಈಸಿಲಿ ನೀವು ಪ್ಯಾರಲಿ ಯುಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ AIML ಕೋರ್ಸ್ ಕೊಂಡ್ಬಿಟ್ಟು 2 ಡಿವಿಷನ್ ಅಲ್ಲಿ ಎಕ್ಸ್ಪರ್ಟೀಸ್ ಮಾಡ್ಬಿಟ್ಟು ಯಾವ್ದು ಅಪಾರ್ಚುನಿಟಿ ಸಿಗುತ್ತಲ್ಲ ಅದರಲ್ಲಿ ಸ್ವಿಚ್ ಆಗ್ಬೋದು. ಇನ್ ಕೇಸ್ ನೀವು ಲೈಕ್ CS ಇದ್ರೆ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು ಯಾವ್ದು ಸಾಫ್ಟ್ವೇರ್ ಡೆವಲಪರ್ ರೋಲ್ ಅಥವಾ AI ಟೆಸ್ಟಿಂಗ್ ಯಾವ್ದು ಬೇಕಾದ್ರೂ ನೀವು ಸ್ವಿಚ್ ಆಗಕ್ಕೆ ಕನ್ವೀನಿಯಂಟ್ ಆಗುತ್ತೆ. ಸೊ ನಿಮ್ಗೆ ವಿನ್ ವಿನ್ ಸಿಚುವೇಶನ್ ಇದರಲ್ಲೂ ಹೋಗ್ಬೋದು ಅದರಲ್ಲೂ ಹೋಗ್ಬೋದು. ಸೊ ಇಟ್ ಇಸ್ ಬೆಟರ್ ಟು ಚೂಸ್ CS ಅಂತ ನಾನು ಹೇಳ್ತೀನಿ. ಸೊ CS ಜಾಬ್ ಮಾರ್ಕೆಟ್ ಕೂಡ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಸೊ ಹೈ ಪೇಯಿಂಗ್ ಇದೆ. ಸೊ ನಾನಂದ್ರೆ AIML ಡೈರೆಕ್ಟ್ ಆಗಿ ಚೂಸ್ ಮಾಡ್ಬಿಟ್ರೆ ನೀವು ಓನ್ಲಿ ಇಂಟು ಲಿಮಿಟೆಡ್ ಸ್ಕೋಪ್ ಆಫ್ AIML. ಬಟ್ CS ನೀವು ಸ್ಟ್ರಾಂಗ್ ಮಾಡ್ಕೊಂಡು CS ಕಲ್ತ್ಕೊಂಡು ಪ್ಯಾರಲಿ AIML ಕೋರ್ಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ 2 ಇಂಟಿಗ್ರೇಷನ್ CS ಕೋಡಿಂಗ್ ನಾಲೆಜ್ ಕೂಡ ಇದೆ, AIML ನಾಲೆಜ್ ಕೂಡ ಇದೆ. ಅದರಿಂದ ನಿಮ್ಗೆ ಅಪಾರ್ಚುನಿಟೀಸ್, ಸ್ಕೋಪ್ ಮತ್ತೆ ಪ್ಯಾಕೇಜು ಹೈಕ್ ಸಿಗುತ್ತೆ. ಸೊ CS ಕಲ್ತ್ಬಿಟ್ಟು ನೀವು AIML ಗಳು ಈಸಿಲಿ ಆಗಿ ಮೂವ್ ಆಗ್ಬಹುದು. ಸೊ ನನ್ನ ಪ್ರಕಾರ CS ತಗೊಳ್ಳೋದು ಬೆಟರ್. ಸೊ ನಿಮ್ಗೆ ಯಾವ್ದು ಚೂಸ್ ಮಾಡೋದು ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ ನ ಚೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕಲಬುರ್ಗಿ ಯೂಟ್ಯೂಬ್ ಚಾನೆಲ್ಗೆ.